ಈಗ ನಾನು ಮಾಡಿದ ಕೆಲಸ ನಮ್ಮ ಅಣ್ಣಂದಿರಿಬ್ಬರು ತೀರೋದ್ರು, ನಮ್ಮ ಅತ್ತಿಗೆ ಒಬ್ಬರು ತೀರೋದ್ರು, ನಮ್ಮ ಅಪ್ಪಾಜಿ ತೀರೋದ್ರು, ನಮ್ಮ ತಾಯಿ ತೀರೋದ್ರು. ನಾವಿಲ್ಲಿ ಒಳ್ಳೆಯ ಒಂದು ರಾಯಲ್ ಫ್ಯಾಮಿಲಿಯಾಗಿ ಬಾಳ್ತಾ ಇದ್ದೀವಿ. ಇವತ್ತು ಒಂದು 1000 ರೂಪಾಯಿ ಕಷ್ಟಪಡೋ ಮಟ್ಟಕ್ಕೆ ಇರ್ತೀವಿ. ಗೋಪಾಲ್ ಹೊಸೂರು ಸಾಹೇಬರು ಅವರು ತಂಗಿ ಮದುವೆಗೆ ಹೋಗ್ತಾರೆ ಸನಿಪರ MMLS ಮೇಲ್ಗಡೆ. ಅಲ್ಲಿ ಹೋಗುವಾಗ ಅವ್ರು ಹೋಗೋದು ಹೆಂಗೆ ಲೇಕೌಟ್ ಆಗಿಬಿಡ್ತು. ಅವನಿಗೆ ಬೀರಪ್ಪನಿಗೆ ಮೆಸೇಜ್ ಆಗಿಬಿಡ್ತು, ಕೊಲೆಗಳ ಗಂಟೆ ಎಸ್ಕಾರ್ಡ್ ಮೀರಿ ಅಟ್ಯಾಕ್ ಮಾಡ್ತಾನೆ. ಅವನು ಒಂದು ಮರನ ಕತ್ತರಿಸಿ ರೋಡ್ಗೆ ಹಾಕ್ಬಿಡ್ತಾನೆ. ಹಿಂದುಗಡೆ ಒಂದು ಜಿಪ್ ಬರಬಾರ್ದು ಅಂದ್ಬಿಟ್ಟು. ಸಿಚುವೇಶ ಏನಂದರೆ ವೀರಪ್ಪನ ಗ್ಯಾಂಗ್ ಇರೋದು ಅಪ್ಪಳ್ಳಿ, ನಮ್ಮ ಪೊಲೀಸ್ ಇರೋರು ಡೌನಲ್ಲಿ, ಅವರಿರೋ ಕಲ್ಲು ಮರೆಯಲ್ಲಿ ಮತ್ತು ಮರದ ಮರೆಯಲ್ಲಿ. ಅವ್ರು ಅಲ್ಲಿಂದ ನೋಡಿದ್ರೆ ಪೊಲೀಸ್ ಕಾಣ್ತಾರೆ, ಇವ್ರು ಇಲ್ಲಿಂದ ನೋಡಿದ್ರೆ ಅವ್ರು ಕಾಣಲ್ಲ. ಅಂಥ ಸನ್ನಿವೇಶದಲ್ಲಿ 7 ಜನ ಎನ್ಕೌಂಟ್ರ್ ಮಾಡಿದ್ರು ನಮ್ಮ ಪೊಲೀಸ್ನವರು. ಬೆಳಗಿನ ಜಾವ ಹೋಗುವಾಗ ಶಂಕರ್ ಬಿದರಿ ಎಂದು ಹೆಸರು ಮಾತ್ರ ವೀರಪ್ಪನ ಗ್ಯಾಂಗ್ ಗೊತ್ತು, ಆದರೆ ಅವರು ಮುಖಾನ ಯಾರು ನೋಡಿಲ್ಲ. ಫಸ್ಟ್ ಇವರು ಎಸ್ಕಡೆ ಹೋಗ್ತಾ ಇದ್ರಲ್ಲ ಸಾಹೇಬರು ಮುಂದುಗಡೆ ಪೊನ್ನಪ್ಪ ಅಂದ್ಬಿಟ್ಟು ಪಿ ಸಿ ಹೆಸರು ಎನ್ಕೌಂಟ್ರ್ ಮಾಡಿಬಿಟ್ರು. ವೀರಪ್ಪ ಹೊಡೆದ್ಬಿಟ್ಟ. ಪಿ ಸಿ ಹೋದ ತಕ್ಷಣ ಸಾಹೇಬರು ಬಹಳ ಅವ್ರ ಮಗ ವಿಜೇಂದ್ರ ಬಿದರಿಗೆ ಒಂದು ಆಗಿದ್ದರೆ ಕೂಡ ಅವ್ರ ಮನಸ್ಸು ಆ ಥರ ಅವರು ಒಂದು ಮನಸ್ಸು ತಲೆ ಕೆಡಿಸ್ಕೊಳ್ತಾ ಇದ್ದರೆ ಏನೋ ಗೊತ್ತಿಲ್ಲ. ಆ ಪೊನ್ನಪ್ಪನವ್ರಿಗೆ ಆಗಿದ್ದು ಅವರು ಅಷ್ಟೊಂದು ತಲೆ ಕೆಡಿಸ್ಕೊಂಡ್ರು. ಅವರು ಮೊಕ್ಕನೇ ನೋಡೋಕ್ಕಾಗಿಲ್ಲ, ಸಾಹೇಬ್ರ ಮೊಕ್ಕನೇ. ನಾವೆಲ್ಲ ದೂರ ನಿಂತ್ಕೊಂಡ್ವಿ. ಇನ್ನೇನು ಕಣ್ಣೀರು ಬಿಟ್ಟು ಅಳೋದು ಪೊಲೀಸ್ ಅಧಿಕಾರಿ ಅಂದ್ಬಿಟ್ಟು ಕಣ್ಣೀರು ಬಿಡೋಕ್ಕಾಗಲ್ಲ. ಊಟ ಕೊಟ್ಟರು ಅದೆಲ್ಲ ತಿಂದಿವಿಲ್ಲ. ಅವ್ರು ಬಂದು ಮನಸ್ಸಲ್ಲಿ ನಿಂತಿಲ್ಲ, ಮೈಯಲ್ಲಿ ಹರಿತಕ್ಕಂಥ ರಕ್ತದಲ್ಲೇ ಬರ್ತೋದ್ರು. ಇವತ್ತು ನಾವು ದೇವಸ್ಥಾನದಲ್ಲಿ ಇದ್ದವ್ರಿಗೆ ದಿನನಿತ್ಯ ಪೂಜೆ ಮಾಡ್ತಾಯಿರ್ತೀವಿ. ಯಾರೋ ಇಂಡಿಯನ್ ಟಿ ವಿ ಅವರು ಬಂದು ಏನು ನನ್ನ ಹತ್ರ ಹೇಳಿದ್ರು, ನಮ್ಮ ಕರ್ನಾಟಕ ಪೊಲೀಸ್ ಸರಿಯಾಗಿ ಇದರಲ್ಲಿ ಕೆಲಸ ಮಾಡಿಲ್ಲ, ದಡ್ತನವಾಗಿ ಮಾಡಿದ್ರಿಂದ ಹೇಳ್ತಾರೆ ಅಂದರು. ನೀನು ಹುಚ್ಚ ಅಂದೆ. ಇಂಡಿಯನ್ ಟಿವಿಗೆ ನೀವು ಹುಚ್ಚ, ಕರ್ನಾಟಕ ರಾಜ್ಯದ ಪೊಲೀಸ್ ಹಂಗಲ್ಲ, ನೋಡಿದ್ರೆ ಸಾಧು ಅಸಾಧ್ದಂಗೆ, ಬಿಟ್ರೆ ಜಿಂಕೆ ಇದ್ದಂಗೆ. ಒಂದು ಎಕ್ಸಾಂಪಲ್ ಕರ್ನಾಟಕ ರಾಜ್ಯ ಪೊಲೀಸ್ಗೆ ಒಂದು ಎಕ್ಸಾಂಪಲ್ ಸರ್ ನಿಮಗೆ. ಗೋಪಾಲ್ ಹೊಸೂರು ಸಾಹೇಬರು ಅವರು ತಂಗಿ ಮದುವೆಗೆ ಹೋಗ್ತಾರೆ ಸನಿಪರ MMLS ಮೇಲ್ಗಡೆ. ಅಲ್ಲಿ ಹೋಗುವಾಗ ಅವ್ರು ಹೋಗೋದು ಹೆಂಗೆ ಲೇಕೌಟ್ ಆಗಿಬಿಡ್ತು. ಅವನಿಗೆ ಬೀರಪ್ಪನಿಗೆ ಮೆಸೇಜ್ ಆಗಿಬಿಡ್ತು. ಅವನು ಅಲ್ಲಿ ಬಂದು ಕಾಯ್ಕೊಂಡ ಸನಿಪರಮಾತ್ಮ ದೇವಸ್ಥಾನ ಟರ್ನಲ್ಲಿ ಫುಲ್ ಗ್ಯಾಂಗು ಅಲ್ಲಿ ಅಟ್ಯಾಕ್ ಮಾಡ್ತಾನೆ. ಗೋಪಾಲ್ ಹೊಸೂರು ಸಾಹೇಬರು ಬೆಳಗ್ಗೆ ಹೋಗ್ತಾರೆ, ಅವ್ರಿಗೆ ಎಸ್ಕಾರ್ಡು ಹೋಗ್ತಾರೆ, ಕೊಲೆಗಳ ಗಂಟೆ ಎಸ್ಕಾರ್ಡ್ ಮೀರಿ ಅಟ್ಯಾಕ್ ಮಾಡ್ತಾನೆ. ಅವನು ಒಂದು ಮರನ ಕತ್ತರಿಸಿ ರೋಡ್ಗೆ ಹಾಕ್ಬಿಡ್ತಾನೆ. ಹಿಂದುಗಡೆ ಒಂದು ಜಿಪ್ ಬರಬಾರ್ದು ಅಂದ್ಬಿಟ್ಟು. ಅಟ್ಯಾಕ್ ಆಗಿದ ತಕ್ಷಣ ಇಮ್ಮಿಡಿಯೇಟ್ಲಿ ಸಾಹೇಬರಿಗೆ ಮೆಸೇಜ್ ಸಿಗ್ತದೆ, ಬಿದಿರಿ ಸಾಹೇಬರಿಗೆ. ಇಲ್ಲಿಂದ ಪೊಲೀಸ್ STF ಎಲ್ಲ ತಂಡ ಎಲ್ಲ ನಾಯಕರು ನುಗ್ತಾರೆ ಆ ಸ್ಪಾಟ್ಗೆ. ಅಲ್ಲಿನ ಸಿಚುವೇಶ ಏನಂದರೆ ವೀರಪ್ಪನ ಗ್ಯಾಂಗ್ ಇರೋದು ಅಪ್ಪಳ್ಳಿ, ನಮ್ಮ ಪೊಲೀಸ್ ಇರೋರು ಡೌನಲ್ಲಿ, ಅವರಿರೋ ಕಲ್ಲು ಮರೆಯಲ್ಲಿ ಮತ್ತು ಮರದ ಮರೆಯಲ್ಲಿ. ಅವ್ರು ಅಲ್ಲಿಂದ ನೋಡಿದ್ರೆ ಪೊಲೀಸ್ ಕಾಣ್ತಾರೆ, ಇವ್ರು ಇಲ್ಲಿಂದ ನೋಡಿದ್ರೆ ಅವ್ರು ಕಾಣಲ್ಲ. ಅಂಥ ಸನ್ನಿವೇಶದಲ್ಲಿ 7 ಜನ ಎನ್ಕೌಂಟ್ರ್ ಮಾಡಿದ್ರು ನಮ್ಮ ಪೊಲೀಸ್ನವರು. ಅದು ತಾಕತ್ತಲ್ವಾ ಅದು? ಇದು ಕರ್ನಾಟಕ ಪೊಲೀಸ್, ಇದು ಕರ್ನಾಟಕ ಪೊಲೀಸ್ ತಾಕತ್ತಲ್ವಾ? ಶಂಕರ್ ಬಿದರಿ ಸಾಹೇಬ್ರ ಸಾಧನೆ ಅಲ್ವಾ? ಅವ್ರು ಹೆಂಗೆ ದಟ್ಟನಂತ ಹೇಳ್ತಾ ಇಂಡಿಯನ್ ಟಿ ವಿ ಅವ್ನು ಹೇಳ್ತಾನೆ. ಇಂಡಿಯನ್ ಟಿ ವಿ ಅವ್ನು ದಟ್ಟನ ಆಗಿರ್ಬೋದು ಅಷ್ಟೇ. ಗೋಪಾಲ್ ಹೊಸೂರು ಸಾಹೇಬ್ರಿಗೆ ಏಟಾಗಿತ್ತು. ಅದು ಇಮಿಡಿಯೇಟ್ಲಿ ತಮಿಳ್ನಾಡಿಗೆ ತಗೊಂಡೋದ್ರು, ಸೇಲಂ. ಇಲ್ಲಿಗೆ ಏಟಾಗಿತ್ತು ಸಾಹೇಬ್ರಿಗೆ ಕತ್ತಿಗೆ. ಹೌದು. ಯಾಕೆಂದ್ರೆ ಈ ಪ್ರಕರಣಗಳು ನೋಡಿದ್ರೆ ವೀರಪ್ಪಂದು ಎಲ್ಲರಿಗೂ ಇಲ್ಲಿಗೆ ಏಟಾಗಿದೆ, ಕಿವಿಗೆ ಹೊಡೆದಿದ್ದಾನೆ.
ಅವ್ನ್ ಗುರಿನೇ ತಲೆಗೆ ಡೈರೆಕ್ಟ್ ಆಣೆ. ಹೌದು, ತಲೆ ಇದೆ, ಬೇರೆ ನೆಲ್ಗೂ ಫೈರ್ ಫೈರ್ ಮಾಡ್ತಲ್ಲ. ಆದರೆ ಇಮ್ಮಿಡಿಯೇಟ್ಲಿ ಅವ್ರನ್ನ ಸಾಗಿಸಿ ಬಂದು ಅವ್ರು ಫಸ್ಟ್ ಏಡ್ ಮೇಟೂರು ಕೊಟ್ಟರು. ಎರಡನೇದು ಬಂದು ತಗೊಂಡೋಗಿ ಶಾಲಂ ಕೋಗುಳು ಮಳೆ ಅಡ್ಮಿಟ್ ಮಾಡಿದ್ರು. ಆಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೀರಪ್ಪ ಮೊಯ್ಲಿ ಇರ್ಬೋದು, ಅವರೇ ಮುಖ್ಯಮಂತ್ರಿಗಳಾಗಿದ್ದರು, ವೀರಪ್ಪ ಮೊಯ್ಲಿ ಸಾಹೇಬರೇನು. ಅವರೇ ಅಲ್ಲಿ ಹೋಗಿ ಶಾಲಮಲ್ಲಿ ನೋಡ್ಕೊಂಡು ಬಂದರು. ಮತ್ತು ಇನ್ನೊಂದು ಅಟಾಕು ಕುರಟ್ಟಿ ಹೊಸೂರು ಕಡೆ ನಡೀತು. ಅದರಲ್ಲಿ ಬಿದಿರಿ ಸಾಹೇಬರಿದ್ದರು. ಬಿದಿರಿ ಸಾಹೇಬರಿಗೆ ಒಬ್ಬರು ಕಂದಸ್ವಾಮಿಯೋ ಅವ್ರ ಹೆಸರು ಮಾಡ್ತುಬಿಟ್ಟೆ ಸರ್, PC. ಬಿದಿರಿ ಸಾಹೇಬ್ ಸ್ಯಾಂಪಲ್ಲೇ ಇದ್ದರು, ಹೈಟ್ ವೆಯ್ಟ್ ಎಲ್ಲ ಸ್ಯಾಮ್ ಟು ಸ್ಯಾಮ್. ಸಾಹೇಬರಿಗೆ ಬಹಳ ಬೇಕಾದವ್ರು ರೈಟ್ ಹ್ಯಾಂಡ್ ಇದ್ದಂಗೆ, ರೈಟ್ ಹ್ಯಾಂಡ್ ಇದ್ದಂಗಿಲ್ಲ, ರೈಟ್ ಹ್ಯಾಂಡೇ ಅವರು. ಒಳ್ಳೆ ಹೆಸರು ಅವರು. ಇಬ್ಬರನ್ನ ಹಿಡಿದ್ರು, ಒಡಕೆಲ್ಲ ದೊರಸ್ವಾಮಿ ಮತ್ತು ಇನ್ನೊಬ್ಬ ಯಾವನ್ನ ಕೈಲಿ ಹಿಡ್ಕೊಂಡು ವೀರಪ್ಪ ಎಲ್ಲಿರ್ತಾನೆ ಅಂತ ಕೇಳಿದ್ರೆ ಸಂಗಡಿ ಫಾರೆಸ್ಟಲ್ಲಿ ಇರ್ತಾನೆ ಅಂತ ಹೇಳ್ತಾರೆ. ಬೆಳಗಿನ ಜಾವ ಹೋಗುವಾಗ ಶಂಕರ್ ಬಿದರಿ ಎಂದ ಹೆಸರು ಮಾತ್ರ ವೀರಪ್ಪನಿಗೆ ಹೆಂಗೆ ಗೊತ್ತು, ಆದರೆ ಅವರು ಮುಖಾನ ಯಾರು ನೋಡಿಲ್ಲ. ಫಸ್ಟ್ ಇವರು ಎಸ್ಕಡೆ ಹೋಗ್ತಾ ಇದ್ರಲ್ಲ ಸಾಹೇಬರು ಮುಂದುಗಡೆ, ಪೊನ್ನಪ್ಪ ಅಂದ್ಬಿಟ್ಟು PC ಹೆಸರು ಎನ್ಕೌಂಟ್ರ್ ಮಾಡಿಬಿಟ್ರು. ವೀರಪ್ಪ ಹೊಡೆದ್ಬಿಟ್ಟ, ಪೊನ್ನಪ್ಪನ ಅಂದ್ಬಿಟ್ಟು ಶಂಕರ್ ಬಿದ್ರಿ ಅಂದ್ಕೊಂಡು. ಎಲ್ಲಿ? ಸಂಗಡಿ ಫಾರೆಸ್ಟಲ್ಲಿ. ಎಲ್ಲಿಗೆ ಬರ್ತದೆ ಅದು ಒಡಕೆಲ್ಲ ಕಡೆ. ತಮಿಳ್ನಾಡಿಗೆ ಸೇರುತ್ತೆ? ಕರ್ನಾಟಕ ಪಕ್ಕ ಕರ್ನಾಟಕ. ಜೊತೆಗೆ ಇದ್ರು. ನೀವು ಜೊತೆಲೇ ಇದ್ರಿ ಆ ಟೈಮಲ್ಲಿ? ರೂಟ್ ಎಲ್ಲ ಪ್ಲಾನ್ ಮಾಡ್ಕೊಟ್ಟಿದ್ರಿ ಸರ್, ಅವ್ನು ಇಲ್ಲಿಲ್ಲೇ ಇದ್ದಾನೆ? ಇಲ್ಲ, ನಾವೆಲ್ಲ ಊರಲ್ಲಿ ಇದ್ಬಿಟ್ವಿ. ನಮ್ಮನ್ನ ಬಿಟ್ಬಿಟ್ಟು ಅವ್ರು ಮಾತ್ರ ಹೋದರು, ಸ್ಟಾಫ್ಗಳು ಮಾತ್ರ ಕರ್ಕೊಂಡು ಹೋದ್ರು ಸಾಹೇಬರು. ಹಿಂಗಾದ್ಮೇಲೆ ಇವರು ಗುಂಡಾರಿಸಿದ್ರು, ಅವರೆಲ್ಲ ಪರಾರಿ ಆಗ್ಬಿಟ್ರು. ಅದರಲ್ಲಿ ಯಾರು ಅವ್ರ ಕಡೆಯವ್ರೆ ಒಂದು 2-3 ಜನ ಎನ್ಕೌಂಟ್ರ್ ಆದ್ರೆ ಅಷ್ಟೇ, ಸ್ಪಾಟ್ ವೀರಪ್ಪನ ಕಡೆಯವರು. ನಮ್ಮ ಕಡೆಯವರು ಒಬ್ಬರು PC ಹೋದರು. PC ಹೋದ ತಕ್ಷಣ ಸಾಹೇಬರು ಬಹಳ ಅವ್ರ ಮಗ ವಿಜೇಂದ್ರ ಬಿದರಿಗೆ ಒಂದು ಆಗಿದ್ದರೆ ಕೂಡ ಅವ್ರ ಮನಸ್ಸು ಆ ಥರ ಅವರು ಒಂದು ಮನಸ್ಸು ತಲೆ ಕೆಡಿಸ್ಕೊಳ್ತಾ ಇದ್ದರೆ ಏನೋ ಗೊತ್ತಿಲ್ಲ. ಆ ಪೊನ್ನಪ್ಪನವ್ರಿಗೆ ಆಗಿದ್ದು ಅವರು ಅಷ್ಟೊಂದು ತಲೆ ಕೆಡಿಸ್ಕೊಂಡ್ರು. ಅವರು ಮೊಕ್ಕನೇ ನೋಡೋಕ್ಕಾಗಿಲ್ಲ, ಸಾಹೇಬ್ರ ಮೊಕ್ಕನೇ. ನಾವೆಲ್ಲ ದೂರ ನಿಂತ್ಕೊಂಡ್ವಿ. ಇನ್ನೇನು ಕಣ್ಣೀರು ಬಿಟ್ಟು ಅಳೋದು, ಪೊಲೀಸ್ ಅಧಿಕಾರಿ ಅಂದ್ಬಿಟ್ಟು ಕಣ್ಣೀರು ಬಿಡೋಕ್ಕಾಗಲ್ಲ. ಎಲ್ಲ ರಿಯಾಕ್ಷನ್. ಒಂದು ಟೈಮ್ನಲ್ಲಿ ನೀರು ಕುಡ್ದಿಲ್ಲ ಅವ್ರು ಸಾಹೇಬರು. ಬೆಟ್ಟ ಹತ್ತಿ ಬಂದು ಕೂಡ ಬಾಡಿನ ಹೊತ್ಕೊಂಡು ಬಂದು ಕೊಳ್ಳೆಗಾಲ ತಗೊಂಡೋಗಿ ಎಲ್ಲ. ಆಮೇಲೆ ನಮ್ಮನ್ನು ಕಳಿಸ್ಕೊಟ್ಬಿಟ್ರು, ಎಲ್ಲ ಊರಿಗೆ ಹೋಗಿ ಅಂದ್ಬಿಟ್ಟು ಊರ ಕಡೆ ಬಂದ್ಬಿಟ್ಟು ನಾವು ತಗೊಂಡೋದ್ರು. ಆದರೂ ಎಲ್ಲ ಒಂದು ತಾಕತ್ತಲ್ಲ ನಮ್ಮದು ಪೊಲೀಸ್ನವ್ರದ್ದು. ಮತ್ತು 2ನೇ ಸ್ಥಾನಕ್ಕೆ ಹೋದರೆ ಅರಣ್ಯ ಇಲಾಖೆ. ಆವತ್ತಿದ್ದು ಇವತ್ತು ಗಂಟ ನಮಗೆ ಬಹಳ ಬೆಂಬಲವಾಗಿ ನಿಂತಿರೋದು ಅರಣ್ಯ ಇಲಾಖೆ. DC ಸಾಹೇಬರು ಬಂದು ನಮಗೆಲ್ಲ ದಾರಿ ವ್ಯವಸ್ಥೆ, ಕಾನೂನು ಅಂದರೆ ಏನು, ಒಂದು ಮನುಷ್ಯ ಹೆಂಗೆ ಬಾಳಬೇಕು, ಹೆಂಗೆ ಇರಬೇಕೆಂದು ಎಲ್ಲ ನಮಗೆ ಬಂದು ತಿಳುವಳಿಕೆ ಮಾಡಿಕೊಟ್ರು. ಅವ್ರನ್ನ ಹತ್ಯೆ ಮಾಡ್ದ. ಅವರೇ ದೇವಸ್ಥಾನ ಎಲ್ಲ ಕಟ್ಟಿಕೊಟ್ರು, ಒಂದು 20 ಮನೆ ಕಟ್ಟಿಕೊಟ್ರು. ಎಲ್ಲ ವ್ಯವಹಾರಗಳನ್ನು ಅವರೇ ನಮಗೆ ಒಂದು ಬೆಂಬಲವಾಗಿ ನಿಂತರು. ಅವ್ರನ್ನ ಹತ್ಯೆ ಆದಮೇಲೆ ನಾವೇನು ಮಾಡ್ತೀವಿ, ಅವ್ರು ತೋರಿದ ಒಂದು ಕಾಲ್ದಾರಿಯನ್ನು ಡಾಂಬರ್ ರಸ್ತೆ ಮಾಡಿ ಇವತ್ತು ಬಂದು CC ರಸ್ತೆ ಮಾಡಬೇಕು. ಕಾಲ್ದಾರಿಯನ್ನು ಡಾಂಬರ್ ರಸ್ತೆ ಮಾಡಿ ಇವತ್ತು ಸಿಮೆಂಟ್ ರಸ್ತೆ ಮಾಡ್ತಾ ಇರ್ತೀವಿ. ನಮಗಷ್ಟು ಅವ್ರು ಬಂದು ಹೇಳಿದ ಮಾತು, ಅವ್ರು ಬಂದು ದಾಸೋಭವನ ಓಪನ್ ಮಾಡಿದರು ಜನಗಳಿಗಾಗಿ, ಊಟ ಕೊಟ್ಟರು. ಅದೆಲ್ಲ ತಿಂದಿವಿಲ್ಲ. ಅವ್ರು ಬಂದು ಮನಸ್ಸಲ್ಲಿ ನಿಂತಿಲ್ಲ, ಮೈಯಲ್ಲಿ ಹರಿತಕ್ಕಂಥ ರಕ್ತದಲ್ಲೇ ಬರ್ತೋದ್ರು. ಇವತ್ತು ನಾವು ದೇವಸ್ಥಾನದಲ್ಲಿ ಇದ್ದವ್ರಿಗೆ ದಿನನಿತ್ಯ ಪೂಜೆ ಮಾಡ್ತಾಯಿರ್ತೀವಿ.
ಇನ್ನೊಂದು ವಾರದಲ್ಲಿ ಅವ್ರ ವಿಗ್ರಹ ಬರ್ತದೆ. ಮನೋಜ್ ಕುಮಾರ್ ಮೀನಾ ಸಾಹೇಬರು ಜಂಗಲ್ ಕಾಟ್ MD ಸಾಹೇಬರು ಮಾಡ್ಕೊಳ್ತಾರೆ ಫ್ರೀಯಾಗಿ. ಅದು ದೇವಸ್ಥಾನ ಮುಂದೆಗಡೆ ಸ್ಥಾಪನೆ ಮಾಡ್ತೀವಿ. ಅದೊಂದು ಇವತ್ತು ಗಂಟೆ ಅರಣ್ಯ ಇಲಾಖೆಯಿಂದ ನಮಗೆ ಎಲ್ಲ ರೂಪದ ಬೆಂಬಲವೂ ಸಿಗ್ತಾಯಿದೆ ಕಾನೂನು ಪ್ರಕಾರ. ಈಗ ನಮ್ಮ RO ವಾಟ್ರು ಬೇಕಂದ್ರೆ RO ವಾಟ್ರ್ ಮಾಡಿಕೊಟ್ಟವ್ರೆ. ಮತ್ತು ಸೌದೆಗೆಲ್ಲ ಹೋಗ್ಬಾರ್ದು ಅಂದ್ರೆ ಸೌದೆಗೆ ಹೋಗಿಲ್ಲ ಅಂದರೆ ಅಲ್ಲಿ ಜನ ಏನು ಸರ್ ಮಾಡೋದಿದ್ವಿ ಎಲ್ಲದಕ್ಕೂ ಇದು ಕೊಟ್ಟವ್ರೆ, ಗ್ಯಾಸ್ ಕೊಟ್ಟವ್ರೆ. ಅವ್ರ ಕಾನೂನು ಒಳಗಡೆ ಏನು ಕಾನೂನು ಚೌಕಟ್ಟಿನಿಂದ ಮಾಡೋ ಸಹಾಯ ಮಾಡೋಕ್ಕಾಯ್ತು ಅದೆಲ್ಲ ನಮಗೆ ಪಬ್ಲಿಕ್ಕಾಗಿ ಮಾಡಿಕೊಡ್ತವ್ರೆ, ಏನು ತೊಂದರೆ ಇಲ್ಲ. ಮತ್ತು ಪೊಲೀಸ್ ಇಲಾಖೆಯಿಂದ ಏನು ತೊಂದರೆ ಇಲ್ಲ. ಇವತ್ತು ಪೊಲೀಸ್ ಏನು ಮಾಡ್ತಾರೆ, ತಪ್ಪು ಮಾಡಿದ್ರೆ ಅವ್ನು ಶಿಕ್ಷೆ ಕೊಡ್ತಾರೆ, ಹೇಳ್ಕೊಂಡು ಹೋಗ್ತಾರೆ. ಈಗ ನಮ್ಮನ್ನ ಗಂಟೆ ಕುರ್ಚಿ ಹಾಕ್ತಾರೆ. ಈಗ ಸ್ಟೇಷನ್ಗೆ ಹೋದರೆ ಕುಂತ್ಕೊಳ್ಳೋ ಮಾಳಿಗೆ ಅಂತಾರೆ, ಯಾರೇ ಇನ್ಸ್ಪೆಕ್ಟರ್ ಇರಲಿ. ಇದು ಕಾರಣ ಏನಂದರೆ ಸರ್, ನಮ್ಮನ್ನು ನಾವು ಬಂದು ಬದಲಾಯಿಸ್ಕೋಬೇಕು. ಒಬ್ಬರು ಒಳ್ಳೆಯದು ಮಾಡ್ತೀವೋ ಇಲ್ಲವೋ ಅದು ಬೇರೆ ವಿಚಾರ. ನಮ್ಮನ್ನು ನಾವು ಒಳ್ಳೆಯ ಸ್ಥಾನದಲ್ಲಿ ಬೆಳೆಸ್ಕೊಂಡ್ರೆ ಸಾಕು. ಇನ್ನು ಭಾರತ ದೇಶಕ್ಕೆ ಏನು ಒಳ್ಳೇದು ಮಾಡಬೇಕಾಗಿಲ್ಲ. ನಾವೇನು ಮಂತ್ರಿ ಆಗೋಲ್ಲ, ಇಲ್ಲ ಇವರು ರಾಷ್ಟ್ರಪತಿ ಆಗೋಲ್ಲ. ನಮ್ಮನ್ನು ನಾವು ಸರಿಯಾದ ರೂಪದಲ್ಲಿ ಬೆಳೆಸ್ಬಿಟ್ರೆ ಸಾಕು. ನಮ್ಮ ನಾಡು ದೇಶ ಎಲ್ಲ ಉಳಿತದೆ. ಅರಣ್ಯಾಧಿಕಾರಿಗಳು ಹೇಳ್ತಾರೆ, ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅಂತಾರೆ. ಸ್ಲೋಗನಾಗಿ ಯಾವ ಒಂದು ವೇದಿಕೆಯಲ್ಲಿ ಮಾತಾಡ್ತಾರೆ. ಅದು ಸತ್ಯಾಂಶ ಅನ್ನೋದು. ಕಾಡನ್ನು ಬೆಳೆಸ್ತಾರೆ ನಾಡು ಉಳಿಯೋದು. ಆದರೆ ಕಾಡನ್ನು ಬೆಳೆಸ್ಬೇಕಂದ್ರೆ ಫಸ್ಟ್ ನಮ್ಮನ್ನು ನಾವು ಉಳಿಸ್ಕೋಬೇಕು. ಹೌದು, ಅದು ಸತ್ಯ ಅಲ್ವಾ ಸರ್? ನಿಜ ನಿಜ ನಿಜ. ನಾವು ಹೋಗಿ ದಿನ 4 ಮರನ ಕತ್ತರಿಸ್ಕೊಂಡು ಬಂದರೆ ಇದೇನಾಯ್ತದೆ? ಕಾಡು ನಾಶ ಆಯ್ತದೆ, ಆಮೇಲೆ ನಾಡು ಹೋಯ್ತದೆ. ಅದೇ ಸನ್ನಿವೇಶ ಇರೋದು. ಅದರಿಂದ ನಮ್ಮನ್ನು ನಾವು ಫಸ್ಟು ತಿದ್ಕೋಬೇಕು. ಆ ರೂಪದಲ್ಲಿ ನಾವು ಜೈಲ್ವಾಸಕ್ಕೆ ಹೋಗಿದ್ದು, ಮಾನ್ಯ ದಿನಗಂಟ ದಿನೇಶ್ ಸಾಹೇಬರು ನಮ್ಮನ್ನು ಕಳಿಸ್ಕೊಟ್ಟಿದ್ದು ನಮಗೊಂದು ಒಳ್ಳೆಯದಾಯಿತು. ಜೀವಾನೂ ಉಳೀತು. ಇಲ್ಲಾಂದರೆ ಇವನ ಜೊತೆಗೆ ಸೇರ್ತಾ ಇದ್ವಿ. ಈಗ ಅಲ್ಲಿ ಹೋಗಿಲ್ಲ ಅಂದರೆ ದಿನೇಶ್ ಅವರು ನಿಮ್ಮನ್ನ ಸರೆಂಡರ್ ಮಾಡಿಕೊಂಡು ನಿಮ್ಗೆ ಶಿಕ್ಷೆ ಕೊಡಿಸಿ ಶಿಕ್ಷೆ ಕೊಟ್ಟಿಲ್ಲ, ಕಮ್ಮಿ ಮಾಡಿಸಿದ್ರು. ಜೈಲ್ವಾಸ ಕಮ್ಮಿ ಮಾಡಿಸಿದ್ರು ಅಲ್ವಾ? ನೀವೇ ಬಂದು ಸರೆಂಡರ್ ಆಗಿದ್ದೀರಾ ಅಂತ. ಅಕಸ್ಮಾತ್ ನಿಮ್ಮನ್ನು ಸರೆಂಡರ್ ಮಾಡ್ದಲೆ ಅವರು ನಿಮಗೆ ಟಾರ್ಚರ್ ಮಾಡಿ ನಾವು ಈ ಕಡೆ ವೀರಪ್ಪನ ಕಡೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ವೀರಪ್ಪನೇ ಬೇರೆ ಆಪ್ಷನ್ ಇಲ್ಲ. ದಿನೇಶ್ ಸಾಹೇಬ್ರ ಮೇಲೆ ಗುಂಡಾರಿಸೋರು ನಾವಾಗಿದ್ದಿರ್ಬೋದು, ಇದ್ರಲ್ಲಿದ್ದಿರ್ಬೋದು, ಹೇಳೋಕ್ಕಾಗಲ್ಲ. ಸನ್ನಿವೇಶ ಯಾಕೆ ತಿಳುವಳಿಕೆ ಇಲ್ಲಲ್ಲ. ಅಲ್ಲಿ ಹೋದ್ಮೇಲೆಲ್ಲ ಬುದ್ಧಿ ಬಂತು. ಈಗ MA LLB 3 ವರ್ಷ ಓದ್ತಾರೆ ಅಂತಾರೆ. ನಾವು ಬಂದು 5 ವರ್ಷ ಓದಿರ್ತೀವಲ್ಲ. ಬೇಕಾದ್ರೆ ಕೋರ್ಟಲ್ಲೇ ವಾದ ಮಾಡೋ ಅಷ್ಟು ನಮ್ಗೆ ತಾಕತ್ತಿದೆ. ಅಷ್ಟೊಂದು ನಾವು ಬಂದು ಲಾ ತಿಳ್ಕೊಂಡು ಬಂದಿರ್ತೀವಿ. ಆದರೆ ಕರಿ ಕೊಟ್ಟಿರಲ್ಲ ಅಷ್ಟೇ. ಆದರೆ ನಮಗೊಂದು ಒಳ್ಳೇದು ಮಾಡಿದ್ರು ಪಾಪ ಅವರು ನಮ್ಮಲ್ಲಿ ಇವತ್ತಿಲ್ಲ. ಸಾಹೇಬ್ ನೆನೆಸ್ಕೋಬೇಕು. ಯಾರ ಮೇಲೇನು ಕುಂದು ಕೊರತೆ ಹೇಳೋದಕ್ಕಿಂತ ನಮ್ಮನ್ನು ನಾವು ತಿದ್ಕೋಬೇಕು ಸರ್. ನಾನು ಪಟ್ಟ ಕಷ್ಟದಲ್ಲಿ ಮನುಷ್ಯ ಯಾರೇ ಆಗಿರಲಿ, ದೇಶಕ್ಕೆ ಒಳ್ಳೇದು ಮಾಡಲಿಲ್ಲ ಅಂದ್ರೆ ಪರವಾಗಿಲ್ಲ, ಇಲ್ಲ ಊರಿಗೆ ಒಳ್ಳೇದು ಮಾಡಿದ್ರೆ ಪರವಾಗಿಲ್ಲ, ಇಲ್ಲ ಅವರು ಮನೆಗೆ ಒಳ್ಳೇದು ಮಾಡಿದ್ರಲ್ಲ ಪರವಾಗಿಲ್ಲ, ಅವ್ರು ಸರಿಯಾಗಿ ಇದ್ಕೊಂಡ್ರೆ ಸಾಕು. ಈಗ ಇದು ಸಾಮಾನ್ಯ ಫ್ಯಾಮಿಲಿಯಲ್ಲಿ ಒಂದು 4 ಜನ ಅಣ್ಣ ತಮ್ಮಂದಿರು ಇರ್ತಾರೆ. ಆ 4 ಜನಕ್ಕೂ ನಮ್ಮಿಂದ ಒಂದು ಸಹಾಯ, ಒಂದು ಹೆಲ್ಪ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ. ನಮ್ಮಿಂದ ಅವ್ರಿಗೆ ತೊಂದರೆ ಇಲ್ಲದೆ ಬಿಟ್ಟರೆ ಸಾಕು. ಈಗ ನಾನು ಮಾಡಿದ ಕೆಲಸ ನಮ್ಮ ಅಣ್ಣಂದಿರಿಬ್ಬರು ತೀರೋದ್ರು, ನಮ್ಮ ಅತ್ತಿಗೆ ಒಬ್ಬರು ತೀರೋದ್ರು, ನಮ್ಮ ಅಪ್ಪಾಜಿ ತೀರೋದ್ರು, ನಮ್ಮ ತಾಯಿ ತೀರೋದ್ರು. ನಾವಿಲ್ಲಿ ಒಳ್ಳೆಯ ಒಂದು ರಾಯಲ್ ಫ್ಯಾಮಿಲಿಯಾಗಿ ಬಾಳ್ತಾ ಇದ್ದೀವಿ. ಇವತ್ತು ಒಂದು 1000 ರೂಪಾಯಿ ಕಷ್ಟಪಡೋ ಮಟ್ಟಕ್ಕೆ ಇರ್ತೀವಿ. ನಿನ್ನೆ ನಮ್ಮ ತಂಗಿಯವರು ಮಾವ ಸತ್ತೋದ್ರು. ಯಾರ ಹತ್ರ ಒಂದು 5000 ರೂಪಾಯಿ ಸಾಲ ಇಸ್ಕೊಂಡು ಹೋಗಿ ಖರ್ಚು ಮಾಡಿಬಿಟ್ಟು ಬಂದಿರ್ತೀವಿ.